ಸರ್ ಏನೆಲ್ಲ ಚರ್ಚೆ ಆಯಿತು ಈ ಒಂದು ಸಭೆಯಲ್ಲಿ? 9ನೇ ತಾರೀಕು ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ಯಾರ್ಯಾರು ಯಾವ ಬಗ್ಗೆ ಚರ್ಚೆ ಮಾಡ್ಬೇಕಂತ ಕೂಡ ಎಲ್ಲರೂ ಕೂಡ ಹೇಳಿದ್ದಾರೆ. ಈ ಎರಡು ಬಣಗಳ ಬಗ್ಗೆ ಏನು ಹೇಳ್ತೀರಾ? ಇದರಿಂದ ಶಾಸಕರಿಗೆ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡೋಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಇವರೆಲ್ಲ? ಅದೆಲ್ಲ ಕೂಡ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರನವರು ಕೂಡ ಗಮನಿಸ್ತಾ ಇದ್ದಾರೆ. ಯತ್ನಾಳ್ ಅವರು ನಿಮ್ಮ ಜಿಲ್ಲೆಗೂ ಕೂಡ ಬಂದಿದ್ರು ಮೊನ್ನೆ ಅಷ್ಟೇ, ನೀವು ಯಾಕೆ ಭಾಗಿಯಾಗಲಿಲ್ಲ? 26ನೇ ತಾರೀಕು ಸಂವಿಧಾನ ಸಮರ್ಪಣಾ ದಿನಾಚರಣೆ ಇರೋದ್ರಿಂದ ನಾವು ಇಲ್ಲಿ ಬೆಂಗಳೂರಲ್ಲಿ ಪಾರ್ಟ್ ಟೈಮ್ ಮೀಟಿಂಗ್ ಇರೋ ಕಾರಣ ನಾವು ಇಲ್ಲಿ ಬಂದು ಬೆಳಗಾವಿ ಅಧಿವೇಶನದ ಹಿನ್ನೆಲೆ ಇಂದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಲ್ಯಾಣ ಕರ್ನಾಟಕದ ಶಾಸಕರಾದಂತಹ ಎಲ್ಲರ ಜೊತೆ ಇವತ್ತು ಸಭೆಯನ್ನ ಕೂಡ ನಡೆಸಿದ್ದಾರೆ. ಈಗ ನಮ್ಮ ಜೊತೆ ಕಲಬುರಗಿ ಶಾಸಕರಾದಂತಹ ಬಸವರಾಜ ಮತ್ತಿಮೋಡ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಏನೆಲ್ಲ ಚರ್ಚೆ ಆಯಿತು ಈ ಒಂದು ಸಭೆಯಲ್ಲಿ? ಇವತ್ತು ನಮ್ಮ ವಿರೋಧ ಪಕ್ಷದ ನಮ್ಮ ನಾಯಕರಾದಂಥ ಆರ್ ಅಶೋಕ್ ಅನ್ನೋರು ಇವತ್ತು ಉತ್ತರ ಕರ್ನಾಟಕ ಎಲ್ಲ ವಿಧಾನ ಪರಿಷತ್ ಸದಸ್ಯರು ಮತ್ತು ವಿಧಾನಸಭಾ ಸದಸ್ಯರು ಎಲ್ಲರೂ ಕೂಡ ಕರೆದು ಇವತ್ತು ಅವ್ರ ಸಮ್ಮುಖದಲ್ಲಿ ಕೂಡ ಇವತ್ತು ಮೀಟಿಂಗ್ ಮಾಡಿ 9ನೇ ತಾರೀಕು ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ಯಾರ್ಯಾರು ಯಾವ ಬಗ್ಗೆ ಚರ್ಚೆ ಮಾಡ್ಬೇಕಂತ ಕೂಡ ಎಲ್ಲರೂ ಕೂಡ ಹೇಳಿದ್ದಾರೆ. ಈ ಬರ್ತಕ್ಕಂಥ 9ನೇ ತಾರೀಕಿನಲ್ಲಿ ವಿಧಾನಸಭಾ ಮತ್ತು ವಿಧಾನ ಪರಿಷತ್ನಲ್ಲಿ ಎರಡು ಕೇಳಿ ಕೂಡ ಇವತ್ತು ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಹೋದ ಸಲ ಮುಖ್ಯಮಂತ್ರಿಗಳು ಏನೇನು ಶ್ವಾಸನೆ ಕೊಟ್ಟಿದ್ದರು, ಇವೆಲ್ಲ ಅಭಿವೃದ್ಧಿ ಇವೆಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳಿದರೆ ಇವತ್ತಿನ ಕೂಡ ಒಂದು ಕೆಲಸ ಆಗಿದ್ದಿಲ್ಲ. ಮೊನ್ನೆ ನಡೆದಂಥ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಗುಲ್ಬರ್ಗದಲ್ಲಿ ಆದರೂ ಕೂಡ ಇವತ್ತು ಅಲ್ಲಿ ಏನೇನು ಘೋಷಣೆ ಮಾಡಿದ್ದಾರೆ ಅವು ಕೂಡ ಒಂದು ಕೂಡ ಜೀವ ಇವತ್ತಿನವರೆಗೂ ಕೂಡ ಆಗಿಲ್ಲ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಸರ್ ಈಗ ಹೇಗೆ ಕ್ಷೇತ್ರಕ್ಕೆ ಅನುದಾನ ಬರ್ತಿದೆಯಾ ಅಥವಾ ಇಲ್ವಾ ಅಂತ? ಹೋದ ಸಲ ನಮ್ಮ ಸರ್ಕಾರ ಇದ್ದಂಥ ಅವಧಿಯಲ್ಲಿ ಅನೇಕ ರೀತಿಯ ಅನುದಾನ ತಂದು ಕೂಡ ಅಭಿವೃದ್ಧಿ ಮಾಡಿದೆವು. ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮೇಲೆ ಎಲ್ಲ ಕೂಡ ಗ್ಯಾರಂಟಿಗಳಲ್ಲಿ ದುಡ್ಡು ಹಾಕಿ ಇವತ್ತು ಯಾವುದೂ ಕೂಡ ಅಭಿವೃದ್ಧಿ ಕೂಡ ಕೆಲಸ ನಡೀತಾ ಇಲ್ಲ. ನಡೆದಂಥ ಏನು ನಮ್ಮ KKRD ಅನುದಾನದಲ್ಲಿ ಏನು ಬರ್ತಾ ಇದೆ ಅದು ಒಂದಷ್ಟು ಬಿಟ್ಟರೆ ಬೇರೆ ಯಾವುದು ಕೂಡ ಅನುದಾನಗಳು ಬಿಡುಗಡೆ ಇನ್ನೂವರೆಗೂ ಕೂಡ ಆಗಿಲ್ಲ. ಸರ್ ಹಾಗೆ ಇದೀಗ BJPಯಲ್ಲಿ ಎರಡು ಬಣ ಶುರುವಾಗಿರುವಂಥದ್ದು, ಈ ಎರಡು ಬಣಗಳ ಬಗ್ಗೆ ಏನು ಹೇಳ್ತೀರಾ? ಇದರಿಂದ ಶಾಸಕರಿಗೆ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡೋಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಇವರೆಲ್ಲ? ಇವತ್ತು ನಮ್ಮ ರಾಜ್ಯ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರ ನೇತೃತ್ವದಲ್ಲಿ ನಾವೆಲ್ಲೂ ಕೂಡ ಶಾಸಕರು ಒಗ್ಗಟ್ಟಾಗಿದ್ದೇವೆ. ಅದೆಲ್ಲ ಕೂಡ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರನವರು ಕೂಡ ಗಮನಿಸ್ತಾ ಇದ್ದಾರೆ. ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ಕೂಡ ಅದೇನದು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಸರ್ ಹಾಗೆ ಯತ್ನಾಳ್ ಅವರು ನಿಮ್ಮ ಜಿಲ್ಲೆಗೂ ಕೂಡ ಬಂದಿದ್ರು ಮೊನ್ನೆ ಅಷ್ಟೇ, ನೀವು ಯಾಕೆ ಭಾಗಿಯಾಗಲಿಲ್ಲ ಒಂದು ಹೋರಾಟದಲ್ಲಿ, ಪ್ರತ್ಯೇಕ ಹೋರಾಟದಲ್ಲಿ? ನೀವು ಶಾಸಕರಾಗಿ ನೀವು ಕೂಡ ಅವ್ರಿಗೆ ಒಂದು ಕೊಡ್ಬೋದಿತ್ತಲ್ಲ ಪ್ರೋತ್ಸಾಹನ ಅಂತ? ಅವತ್ತು ನಮ್ಮಲ್ಲಿ ನಡೀತಕ್ಕಂಥ ನವೆಂಬರ್ 26ನೇ ತಾರೀಕು ಸಂವಿಧಾನ ಸಮರ್ಪಣಾ ದಿನಾಚರಣೆ ಇರೋದ್ರಿಂದ ನಾವು ಇಲ್ಲಿ ಬೆಂಗಳೂರಲ್ಲಿ ಪಾರ್ಟ್ ಟೈಮ್ ಮೀಟಿಂಗ್ ಇರೋ ಕಾರಣ ನಾವು ಇಲ್ಲಿ ಬಂದಿದ್ದೀವಿ. ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರಂಥ ವಿಜಯಣ್ಣವ್ರ ನೇತೃತ್ವದಲ್ಲಿ ಯಾವೇ ಕೂಡ ಭಾಗವಹಿಸ್ತಾ ಇದ್ದೀವಿ. ಇವತ್ತು ನಮ್ಮ ರಾಜ್ಯದಿಂದ ಕೂಡ ನಮಗೆ ಕೂಡ ಹೇಳಿದರು ಇವತ್ತು ಅದು ಪಕ್ಷಕ್ಕೆ ಮತ್ತು ಅದಕ್ಕೆ ಯಾವುದು ಕೂಡ ಇದು ಇಲ್ಲ ಅಂತಕ್ಕಂಥದ್ದು ಕೂಡ ಹೇಳಿದರು. ಹೀಗಾಗಿ ನಾವು ಕೂಡ ಅವತ್ತು ಇಲ್ಲಿ ಮೀಟಿಂಗ್ ಇರೋದ್ರಿಂದ ನಮಗಲ್ಲಿ ಹೋಗಿ ಭಾಗವಹಿಸಲಿಕ್ಕಾಗಿಲ್ಲ. ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರಂಥ ಬಿ ವೈ ವಿಜೇಂದ್ರನವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ತಮ್ಮ ಮುಖಾಂತರ ಹೇಳಿ ಬಯಸ್ತಾ ಇದ್ದೀನಿ. ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಒಂದು ಬಣ ಏನಿದೆಯೋ ಪ್ರತ್ಯೇಕ ಬಣ, ಅದ್ರ ಬಗ್ಗೆ? ಅವರೆಲ್ಲ ಕೂಡ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ರಾಜ್ಯ ಹಿರಿಯ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಮಾತಾಡೋಷ್ಟು ದೊಡ್ಡವರಲ್ಲ. ಆದರೂ ರಾಜ್ಯದ ರಾಷ್ಟ್ರೀಯ ನಾಯಕರು ಕೂಡ ಅವ್ರ ಜೊತೆ ಮಾತಾಡ್ತಾರೆ ಅಂತಕ್ಕಂಥ ಪೂರ ವಿಶ್ವಾಸ ನನಗಿದೆ ಅಂತಕ್ಕಂಥ ಕೂಡ ಹೇಳಿ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇದಿಷ್ಟು ಬಸವರಾಜ ಮತ್ತಿಮೂಡ್ ಅವರ ಮಾತು. ಕ್ಯಾಮರಾ ಪರ್ಸನ್ ಪಂಪಾಪತಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.